ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಚಂದನ ಗೌಡ ಯೂಟ್ಯೂಬ್ ಚಾನಲ್. ಈ ವ್ಲಾಗಲ್ಲಿ ನಾನು ಸಂಡೇ ರೊಟೀನ್ ಹೇಗಿರುತ್ತೆ ನನ್ನ ಪಿ ಜಿಯಲ್ಲಿ ಅನ್ನೋದನ್ನು ನಾನು ಇಲ್ಲಿ ಶೇರ್ ಮಾಡ್ಕೊಳ್ತಿದ್ದೀನಿ. ಇವತ್ತು ನಾನು ಎದ್ದೇಳೋಷ್ಟರಲ್ಲಿ ತುಂಬಾ ಲೇಟಾಗಿ ಹೋಗಿತ್ತು, 10:30 ಆಗೋಗಿತ್ತು. ಇವತ್ತು ಸಂಡೇ ಅಲ್ವಾ, ಲೇಟಾಗಿ ಎದ್ದೇಳೋಣ ಅಂತ ಅಂದ್ಕೊಂಡು ಲೇಟಾಗಿ ಎದ್ದೆ. ಸಂಡೇ ಅಂತೀವಿ ಗೈಸ್, ತುಂಬಾ ಕೆಲಸ ಇರುತ್ತೆ. ನಿನ್ನೆ ಸ್ಯಾಟರ್ಡೇ ನಾನು ಕಬೋರ್ಡೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಇವತ್ತು ಸ್ವಲ್ಪ ಬಟ್ಟೆ ವಾಶ್ ಮಾಡೋದಾಗಿರ್ಬೋದು, ಸುಮಾರಷ್ಟು ಕೆಲಸಗಳಿರುತ್ತೆ. ಹೆಡ್ ಬಾತ್ ಚೆನ್ನಾಗಿ ಆಯಿಲೆಲ್ಲ ಹಾಕ್ಕೊಂಡಿದ್ದೆ, ಮತ್ತು ಫೇಸ್ ಪ್ಯಾಕೆಲ್ಲ ಮಾಡ್ಕೊಳ್ಳೋದಿರುತ್ತೆ. ಸೊ ನಾನು ಎದ್ದೇಳೋಷ್ಟರಲ್ಲೆಲ್ಲ ಲೇಟಾಗಿರೋದ್ರಿಂದ ನನಗೆ ತಿಂಡಿ ಖಾಲಿ ಆಗೋಗಿತ್ತು. ನೀರು ಕುಡಿದ್ಬಿಟ್ಟು ನಾನು ಕಬೋರ್ಡಲ್ಲಿ ಸೌತೆಕಾಯಿ ಮತ್ತು ಗೆಣಸನ್ನ ಎತ್ತಿಟ್ಕೊಂಡಿದ್ದೆ. ಸೊ ಅದನ್ನು ನಾನು ಬ್ರೇಕ್ಫಾಸ್ಟಾಗಿ ಇವತ್ತು ತಿಂದಿದ್ದಾಯಿತು. ಸಂಡೇಸ್ ಅಂದ ತಕ್ಷಣ ನಮ್ಮ ಪಿ ಜಿಲಿ ನಾನ್ ವೆಜ್ ಇರುತ್ತೆ. ನಾನು ಬಿರಿಯಾನಿ ಇರ್ಬೋದು ಅಂತ ಅನ್ಕೊತಾ ಇದ್ದೆ. ಹಸುವಾಗ್ತಾಯಿತ್ತು, ಎಷ್ಟೊತ್ತಿಗೆ ಆಫ್ಟರ್ನೂನ್ ಆಗಿಬಿಡುತ್ತೆ ಅಂತ ಅನ್ಕೊತಾ ಇದ್ದೆ. ಎಲ್ಲ ವಾಶ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇವತ್ತು ನಾನು ಅಂದ್ಕೊಂಡಂಗೆ ಬಿರಿಯಾನಿ ಇರಲಿಲ್ಲ. ಇವತ್ತು ಚಿಕನ್ ಸಾಂಬಾರು ಮಾಡಿದರು. ಸೊ ತಿಂದ್ಕೊಂಡೆ. ನಾನು ಮಿಂತ್ರಾದಲ್ಲಿ ಆರ್ಡರ್ ಮಾಡಿದ್ದೆ ಒಂದು ಡ್ರೆಸ್ನ, ಅದು ಇವತ್ತೇ ಬಂತು. ಏನು ಆರ್ಡರ್ ಮಾಡಿದ್ದೆ ಅಂತ ನಾನಲ್ಲಿ ಜಸ್ಟ್ ತೋರಿಸಿದ್ದೀನಿ, ಬಟ್ ಅದನ್ನು ವೇರ್ ಮಾಡಿ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಅದನ್ನು ನೀವು ಅದನ್ನು ನೋಡಬೇಕು ಅಂತಂದರೆ ಕಂಪಲ್ಸರಿ ಮಿಸ್ ಮಾಡಿದೆ ನೆಕ್ಸ್ಟ್ ವೀಡಿಯೋನ ನೋಡಿ ಅಂತ ಹೇಳ್ತೀನಿ. ಮತ್ತು ತುಂಬ ದಿನದಿಂದ ಯೋಗ ಮ್ಯಾಟ್ನ ವಾಶ್ ಮಾಡ್ಕೊಳ್ಬೇಕು ಅನ್ಕೋತಿದ್ದೆ, ಬಟ್ ಟೈಮೇ ಆಗ್ತಿರಲಿಲ್ಲ. ಈ ವೀಕೆಂಡಲ್ಲಿ ಏನಾದರೂ ಮಾಡಿ ಇರಲೇಬೇಕು ಅಂತ ಯೋಗ ಮ್ಯಾಟ್ ಆಗಿರ್ಬೋದು, ರೂಮ್ ಸ್ಕ್ರೀನೆಲ್ಲನೂ ವಾಶ್ ಮಾಡಿಕೊಂಡೆ. ದಿನ ಒಂದು ವೇಸ್ಟ್ ಬಟ್ಟಲ್ಲಿ ಬೈಕೆಲ್ಲ ಕ್ಲೀನ್ ಮಾಡ್ಕೊತಿದ್ದೆ, ಬಟ್ ಈ ಸಂಡೇ ಡೀಪ್ ಕ್ಲೀನ್ ಮಾಡ್ಕೊಳ್ಳೋಣ, ಬೈಕೆಲ್ಲ ನೀಟಾಗಿ ಒರೆಸ್ಕೊಳ್ಳೋಣ ಅಂತ ಅಂದ್ಕೊಂಡು ಅದನ್ನೆಲ್ಲ ಕ್ಲೀನ್ ಮಾಡಿದೆ. ಮತ್ತು ಹೆಲ್ಮೆಟ್ ಆಗಿರ್ಬೋದು, ಬಾಟಲ್ಸು, ಮತ್ತು ಕೆಲವೊಂದು ಬಟ್ಟೆಗಳು, ಮತ್ತು ನಾನೇ ಹ್ಯಾಂಡ್ ಕರ್ಚೀಫ್ ಎಲ್ಲನೂ ವಾಶ್ ಮಾಡಿದ್ರೆ ಸರಿ, ಅದನ್ನು ನನಗೆ ವಾಷಿಂಗ್ ಮಿಷಿನ್ಗೆ ಹಾಕೋಕ್ಕೆ ಇಷ್ಟ ಆಗಲ್ಲ. ಸೊ ಎಲ್ಲನೂ ಕೂಡ ವಾಶ್ ಮಾಡ್ಕೊಂಡಿದ್ದಾದಮೇಲೆ ನಾನು ಬೆಳಿಗ್ಗೆನೇ ಲೇಟಾಗಿ ಎದ್ದಿದ್ದರಿಂದ ಇವತ್ತು ಏನು ಎಕ್ಸಸೈಸು ಏನು ಮಾಡಲಿಲ್ಲ. ಸೊ ಈವ್ನಿಂಗು ಎಲ್ಲ ಕೆಲಸ ಆದಮೇಲೆ ಜಸ್ಟ್ ವಾರ್ಮಪ್ ಮಾಡಿ ಹಾಗೆಯೇ ವಾಕ್ ಮಾಡಿದೆ. ಮಾರ್ನಿಂಗ್ ಫೇಸ್ ಪ್ಯಾಕ್ ಯೂಶ್ವಲಾಗಿ ಸ್ನಾನ ಆಗಿರ್ಬೋದು, ಏನೇ ಆಗಿರ್ಬೋದು ಎಲ್ಲ ಮಾಡೋಕ್ಕಾಗಲ್ಲ. ಹಾಗಾಗಿ ಈವ್ನಿಂಗ್ ಎಲ್ಲ ಕೆಲಸ ಆದಮೇಲೆ ಫೇಸ್ ಪ್ಯಾಕ್ ಏನು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಅದನ್ನು ಅಪ್ಲೈ ಮಾಡಿ ಸಂಜೆನೇ ನಾನು ಸ್ನಾನ ಮಾಡೋವಂಥದ್ದು. ಸ್ನಾನ ಎಲ್ಲ ಮಾಡಾದಮೇಲೆ ನೀವು ನೋಡ್ತಾ ಇರ್ಬೋದು ಸ್ಕಿನ್ನೆಲ್ಲನೂ ಮಾಯ್ಶ್ಚರೈಸ್ ಮಾಡಿಕೊಂಡೆ. ಗೈಸ್, ಇವತ್ತು ನಾನು ವೇರ್ ಮಾಡಿರೋ ಡ್ರೆಸ್ ಬಂದು ಕಾಟನ್ ಫ್ರಾಕ್. ನೀವು ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ನಾನು ಈ ಸಮ್ಮರಲ್ಲಿ ಈ ಥರ ಫ್ರಾಕ್ಸ್ಗಳನ್ನೇ ನಾನು ವೇರ್ ಮಾಡ್ತಾಯಿದ್ದೀನಿ. ಲಾಸ್ಟ್ ವ್ಲಾಗಲ್ಲೂ ನೋಡಿರ್ಬೋದು. ಸೊ ತುಂಬಾ ಕಂಫರ್ಟ್ ಅನಿಸುತ್ತೆ. ಊಟ ಎಲ್ಲ ಮುಗಿಸ್ಕೊಂಡಾದಮೇಲೆ ಸ್ವಲ್ಪ ಬಟ್ಟೆ ಎಲ್ಲ ಒಣಗಾಕಿದ್ದೆ, ಅದನ್ನೆಲ್ಲನೂ ಫೋಲ್ಡ್ ಮಾಡಿ ಕಬೋರ್ಡ್ಗೆ ಇಟ್ಟೆ. ಇದು ನನ್ನ ಸಂಡೇ ರೊಟೀನ್ ಆಗಿತ್ತು ಗೈಸ್. ನೋಡಿದ್ರಲ್ಲ ಗೈಸ್, ಇವತ್ತಿನ ನನ್ನ ರೊಟೀನ್ ಹೇಗಿತ್ತು ಸಂಡೇದು ಅಂತ. ಐ ಹೋಪ್ ನನ್ನ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ನಿಮ್ಮ ಜೊತೆ ಇನ್ನೊಂದು ಏನು ಹೇಳಬೇಕು ಅಂತಂದರೆ, ಈ ನಡುವೆ ನಾನು ಕಂಟಿನ್ಯೂಸ್ ವ್ಲಾಗ್ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ. ಅದರಲ್ಲೂ ಲಾಂಗ್ ವೀಡಿಯೋಸ್ ಅಂತೂ ನಾನು ವೀಕ್ ಗ್ಯಾಪ್ ತೊಗೋತಿದ್ದೀನಿ. ಹಾಗಂತ ನಾನು ವ್ಲಾಗ್ನ ಮಾಡೋದನ್ನು ಕಂಟಿನ್ಯೂ ಮಾಡಲ್ಲ ಅಂತ ಅಲ್ಲ, ಮಾಡ್ತೀನಿ ಗೈಸ್. ನಿಮ್ಮ ಸಪೋರ್ಟ್ ಬೇಕು. ಕೆಲಸಕ್ಕೆ ಹೋಗೋದು ಬರೋದು, ಅದರಲ್ಲೂ ನಾನು ಇದು ಫಸ್ಟ್ ಜಾಬ್ ಆಗಿರೋದ್ರಿಂದ ತುಂಬ ವಿಚಾರಗಳನ್ನ ಕಲಿಯೋದಿರುತ್ತೆ. ಅದನ್ನ ಕಲಿಯೋದಕ್ಕೆ ಟೈಮ್ ಬೇಕಾಗುತ್ತೆ. ಸೊ ಈ ಕಡೆ ನನಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಿಲ್ಲ. ಆ ಕಡೆ ಫೋಕಸ್ ಮಾಡೋಕ್ಕೆ ಹೋಗ್ತಾ ಈ ಕಡೆ ಫೋಕಸ್ ಮಾಡೋಕ್ಕೆ ಅಷ್ಟು ಆಗ್ತಿಲ್ಲ. ಸೊ ಇನಿಷಿಯಲ್ ಡೇಸಲ್ಲಿ ನಾನು ಇಲ್ಲಿ ಬಂದಾಗ ಎಷ್ಟು ಮಾಡ್ತಿದ್ದೆ ಆ ಥರ ಈಗ ನನಗೆ ಮಾಡೋಕ್ಕಾಗ್ತಿಲ್ಲ. ಅಂದ್ರೂ ನಾನು ಮೈಂಡಲ್ಲಿ ತುಂಬಾ ಕಾನ್ಸೆಪ್ಟ್ ಇದೆ ಆ ಥರ ಎಲ್ಲ ಮಾಡಬೇಕು ಅಂತ. ಯಾಕಂದರೆ ನಾನು ನಾರ್ಮಲಾಗಿ ಮೊದಲು ಹೇಗೆ ಮಾಡ್ತಿದ್ದೆ ಅದೇ ಥರ ಮಾಡೋಣ ಅಂತ ಅಂದ್ಕೊಂಡ್ರೆ ಅದು ಎಲ್ಲ ವ್ಯೂವರ್ಸ್ಗೂ ಬೋರ್ ಆಗಿಬಿಡ್ಬೋದು. ಬಿಕಾಸ್ ಹೋಗ್ತಾ ಹಳೇ ಥರನೇ ಮಾಡೋಕ್ಕಾಗಲ್ಲ, ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ ಶೂಟ್ ಮಾಡಬೇಕು. ಸೊ ಆದಷ್ಟು ಡಿಫ್ರೆಂಟ್ ರೀತಿಯಲ್ಲಿ ನಾನು ನಿಮ್ಮ ಹತ್ರ ವ್ಲಾಗ್ನ ಶೇರ್ ಮಾಡ್ಕೊಳ್ತೀನಿ. ನಿಮ್ಗೆಲ್ಲರಿಗೂ ನಾನು ಕೇಳ್ಕೊಳ್ಳೋದಷ್ಟೇ, ನನ್ನನ್ನು ಮೊದಲಿಂದ ಯಾವ ಥರ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಿ, ಈಗಲೂ ಕೂಡ ಅದೇ ಥರ ಸಪೋರ್ಟ್ ಮಾಡ್ಕೊಂಡು ಬನ್ನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಅಂಟಿಲ್ ದೆನ್ ಕೀಪ್ ವಾಚಿಂಗ್, ಸಿ ಯು ಸೂನ್, ಬಾಯ್.